ಪಿಂಕಿ ಪಿಂಕಿ ಏನಮ್ಮ ಏನಕ್ಕೆ ಹಿಂಗೆ ಕಿರ್ತಿದ್ಯಾ ಪಿಂಕಿ ಪಿಂಕಿ ಅಂತ ಏನನ್ನ ಫೋನ್ ಇಟ್ಕೊಂಡು ಎಷ್ಟೊತ್ತಲ್ಲ ಮಾತಾಡ್ಕೊಂಡು ನೀನು ಕಿವಿ ಹಾಕೊಂಡು ಎಷ್ಟು ಕಾದ್ರೂ ಕೇಳೋದಿಲ್ವಾ ನಿನಗೆ ಪಿಂಕಿ ಪಿಂಕಿ ಅಂತ ಅಷ್ಟೊಂದ ಬಡ್ಕೋತಾ ಇದ್ದೀನಿ ಈಗ ಬಂದವಳೆ ಅಮ್ಮ ಅದು ಹಾಕೊಂಡ್ರೆ ಕೇಳಲ್ಲಮ್ಮ ಸಾಂಗ್ ಕೇಳ್ತಾ ಇದ್ದೆ ನಾನು ಏನಾಯ್ತು ಈಗ ಏನು ಹೇಳು ಇದು ಪ್ರೇಮ ಫೋನ್ ಮಾಡಿದ್ಲು ಪ್ರೀತಮ್ಮ ಅವ್ರ ಅಮ್ಮ ಬರ್ತಾರಂತೆ ಪ್ರೀತಿ ನೋಡಕ್ಕೆ ಮನೆಯಲ್ಲ ಒಂಚೂರು ಕ್ಲೀನ್ ಮಾಡ್ಕೊ ನಾನು ಹೋಗಿ ಅಡುಗೆ ಮಾಡ್ತೀನಿ ಅವಳು ಎಲ್ಲೋದ್ಲು ಪ್ರೀತಿ ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗೋನವಳನ್ನ ಅದಕ್ಕೆ ನಾನು ಯಾಕಮ್ಮ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನಾಗೆ ಇಲ್ವಾ ಹೊಡೆದು ಬಿಡ್ತೀನಿ ನಾನು ಪಿಂಕಿ ಮದುವೆ ಮಾಡಬೇಕು ನಿನ್ನ ಓದ್ ಮನೇಲಿ ಹಿಂಗೆ ಆಡಿದ್ರೆ ಸರಿ ಆಯ್ತದ ಹೇಳಿ ಸರಿ ಆಯ್ತದ ಅಂತ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೀನು ಮದುವೆ ಫಿಕ್ಸ್ ಆಗದೆ ಒಂಚೂರಾದ್ರೂ ಸ್ವಲ್ಪ ಜವಾಬ್ದಾರಿ ಇರೋಳು ಹೆಂಗ್ಸಂಗೆ ನಡ್ಕೊಂಡು ನೀನು ಯೋ ಸರಿ ಬಿಡಮ್ಮ ಏನಕ್ಕೆ ಹಿಂಗೆ ಬೈತಿದ್ಯಾ ಆಯಿತು ಸರಿ ಈಗ ಏನು ಮನೆ ಕ್ಲೀನ್ ಮಾಡ್ಬೇಕು ತಾನೆ ನಾನು ಕ್ಲೀನ್ ಮಾಡ್ತೀನಿ ಬಿಡು ಹೋಗು ಎಲ್ಲವಳು ಕರಿ ಅವಳನ್ನ ಪ್ರೀತಿನ ಪ್ರೀತಿ ಪ್ರೀತಿ ಏನಮ್ಮ ಏನಾಯ್ತು ಯಾಕೆ ಹಿಂಗೆ ಬೈತಿದ್ಯಾ ಪಿಂಕಿಗೆ ಇಬ್ರು ಅಕ್ಕದಿರೋ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರ್ಸಿ ಹಂಗೆ ಆಗಿರೋದವಳು ಒಂದು ಭಂಗ ಮಾಡಕ್ಕೆ ಬರೋದಿಲ್ಲ ಅವಳಿಗೆ ಇನ್ನುವೇ ಮದುವೆ ಮಾಡಿ ಏನು ಮಾಡೋದು ಅವ್ರ ಕೈಲಿ ಅನಿಸ್ಕೊಳ್ಳೋದು ನಿಮ್ಮ ಅಪ್ಪ ಅವ್ವ ಇದನ್ನೇ ಕಲಿಸಿರೋದು ಅಂತ ಅಮ್ಮ ಈಗ ಏನಾಯ್ತು ಪ್ರೀತಮ್ಮ ಅವ್ರ ಅಮ್ಮ ಬದ್ದೆ ಬಂದಿದ್ದಾರಂತೆ ಇವ್ರನ್ನ ಮನೆಗೆ ಪ್ರೇಮ ಅವ್ರ ಮನೆಗೆ ಫೋನ್ ಮಾಡಿದ್ಲು ಕರ್ಕೊಬತ್ತೀನಿ ಪ್ರೀತಿ ನೋಡೋಕ್ಕೆ ಹೋಗ್ಬೇಕು ಅಂತಿದ್ರು ಕಣಮ್ಮ ನಾನೇ ಕರ್ಕೊಬತ್ತೀನಿ ಪ್ರೀತಮ್ಗೆ ರಜಾ ಇಲ್ವಂತೆ ಬ್ಯಾಂಕ್ ಹೋಗೋವ್ರೆ ಅಂತ ಅಂದ್ಲು ಈಗ ಅವ್ರು ಬರ್ತಾರಂತೆ ಒಂಚೂರು ಮನೆ ಕ್ಲೀನ್ ಮಾಡ್ಕೊ ಅಂತಂದರೆ ನಾನು ಮಾಡಬೇಕಾ ಮನೆ ಕ್ಲೀನ್ ಆಗಿದೆ ಅಂತ ತಲಾಟೆ ಬುದ್ಧಿ ಮಾತಾಡ್ತಾಳೆ ನನ್ನ ಹತ್ರ ನಾನು ಒಂಚೂರು ಅಡುಗೆ ಮಾಡ್ಕೊಳ್ಳೋದು ಬೇಡವಾ ನಿಮ್ಮ ಅಪ್ಪನೂ ಇಲ್ಲ ಇವತ್ತು ಅದೆಲ್ಲ ಹೋಗವ್ರೆ ಸರಿ ಬಿಡಮ್ಮ ಆಯಿತು ನಾನು ಕ್ಲೀನ್ ಮಾಡ್ತೀನಿ ಹೌದಾ ಥ್ಯಾಂಕ್ಸ್ ಕಣೆ ಅಕ್ಕ ಮಾಡಿಸ್ಬಿಡ್ತೀನಿ ನಾನು ಪಿಂಕಿ ನೀನು ಹೇಳಿದ ಕೆಲಸ ನೀನು ಮಾಡೋಗು ಬಾಯಿ ಮುಚ್ಕೊಂಡು ಹೋಗು ಅಂದೆ ಆಯಿತು ಬಿಡಮ್ಮ ಏನಕ್ಕೆ ಹಿಂಗೆ ಆಡ್ತೀಯ ನೀನು ಅಲ್ಲ ಚಿಕ್ಕ ಮಕ್ಕಳು ಅಂದರೆ ಎಷ್ಟು ಪ್ರೀತಿ ಇರುತ್ತೆ ಎಲ್ಲರಿಗೂ ನನ್ನ ಕೊನೆ ಮಗಳು ತಾನೆ ನಿನಗೆ ನೀನು ನನ್ನ ಮೇಲೆ ಕೋಪನೇ ಜಾಸ್ತಿ ಏನು ಹೋಯ್ತೀಯೋ ಹಿಡ್ಗಲ್ ಮುಡಿ ತಗೊಂಡು ಬಾರಿಸ್ಲೋ ಥೂ ಏನು ಹಿಂಗೆ ಆಡ್ತೀಯ ಅಮ್ಮ ಏನಕ್ಕಮ್ಮ ಹಿಂಗೆ ಆಡ್ತಿದ್ಯಾ ಏನಕ್ಕೆ ಹಂಗೆ ಬೈತಿದ್ಯಾ ಅವಳಿಗೆ ಅಲ್ಲ ಕಣವ ಇನ್ನೇನವ ಏನು ಭಂಗ ಮಾಡು ಅಂದ್ರೆ ಹಿಂಗೆ ಆಡ್ತಾಳಲ್ಲ ಹೆಂಗವ ಓದ್ ಕಡೆ ಈಗ ಮದುವೆ ಎಂಗೇಜ್ಮೆಂಟ್ ಬೇರೆ ಆಗದೆ ಮದುವೆ ಮಾಡಬೇಕು ಇನ್ನೇನು ನಿಮ್ಮ ಇವರು ಪ್ರೀತಮ್ಮವ್ರ ಮನೆ ಒಪ್ಕೊಂಡ್ರೆ ಯಾವಾಗ ನೋಡ್ಕೊಂಡು ಬೇಕು ಮದುವೆ ಮಾಡಬೇಕು ನಿಮ್ಮಿಬ್ರಿಗೂ ಮದುವೆ ಆದಮೇಲೆ ಇವಳು ಹಿಂಗೆ ಆಡಿದ್ರೆ ಸರಿಯಾ ಆ ಮನೆಗೆ ನೀನಾಗಿದ್ರೆ ಹೆಂಗೋ ಸರಿಯಾಗೋದು ಕಣವ ಥೂ ಈಗ ಹೆಂಗೆ ಆಗದೆ ಅಂದರೆ ನನ್ನ ಪರಿಸ್ಥಿತಿ ಇವಳನ್ನ ಹೆಂಗೆ ಆ ಮನೆಗೆ ಮದುವೆ ಮಾಡ್ಕೊಡೋದು ನಂಗೆ ಆಗದೆ ಅವರು ಹಳ್ಳಿ ಅವರು ಶ್ರೀಕಾಂತ್ ಅವ್ರ ಮನೆಯವರು ಹಿಂಗೆ ಆಡ್ತಾಳಲ್ಲ ಇವಳು ಸರಿಯಾ ಥೂ ನನಗೆ ಸಾಕು ಅನಿಸ್ತದಿದ್ದೆಲ್ಲ ನೆನೆಸ್ಕೊಂಡ್ರೆ ಒಂಚೂರು ಭಂಗ ಕಲ್ತ್ಕೊಳ್ಳಿ ಮದುವೆ ಆಗೋಕ್ಕೂ ಅಷ್ಟರಲ್ಲಿ ಏನಾರೇ ಮಾಡೋದು ಕಲ್ತ್ಕೊಳ್ಳಿ ಅಂದರೆ ಯಾವಾಗಲೂ ಅದೇನೋ ಕಿವಿ ಸಿಗಿಸ್ಕೊಂಡು ಓಡಾಡ್ತಿರ್ತಾಳೆ ಎಷ್ಟು ಬಡ್ಕೊಂಡ್ರು ಕೆರ್ಚ್ಕೊಂಡ್ರು ಹರ ಶಿವ ಅನ್ನೋಕ್ಕಿಲ್ಲ ಸರಿ ಬಿಡಮ್ಮ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ ಇನ್ನೂ ಟೈಮ್ ಇದೆ ಮದುವೆಗೆ ಅಷ್ಟರಲ್ಲಿ ಅವಳಿಗೆಲ್ಲ ನಾನು ಕಲಿಸಿದ್ರೆ ಆಯಿತು ನಾನು ಹೇಳ್ಕೊಡ್ತೀನಿ ಬಿಡು ನೀನು ತಲೆ ಕೆಡ್ಸ್ಕೊಬೇಡ ಈಗ ನಾನು ಏನು ಮಾಡ್ಬೇಕು ಹೇಳು ನಾನು ಏನು ಸಹಾಯ ಮಾಡ್ಬೇಕು ನಿನಗೆ ನೀನು ಏನು ಮಾಡಬೇಡ ಹೋಗು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗು ನಿಮ್ಮ ಅತ್ತೆ ಬರ್ತಾರೆ ಹೋಗು ಸರಿ ಅಮ್ಮ ಆಯಿತು ಅಯ್ಯೋ ಕತೆ ಇಬ್ಬರು ಇರೋಕ್ಕಂಗೆ ಆಡ್ಕೊತೀನಿ ನಾನು ಕಿರ್ಚಾಡ್ಕೊಂಡು ಇವ್ರ ಜೊತೆ ಇಬ್ಬರು ಮದುವೆ ಆಗೋದ್ಮೇಲೆ ನಾನು ಒಬ್ಬಳೇ ಹರ್ಚ್ಕೋಬೇಕು ಅನಿಸ್ತದೆ ನನ್ನ ಗಂಡು ಮನೇಲಿ ಇರೋಕ್ಕಿಲ್ಲ ಅದು ಇದು ಅಂತ ಹಚ್ಕೊಯ್ತಾರೆ ಮಕ್ಕಳಿರೋ ಗಂಟ್ಲೆ ಅಮ್ಮ ಪ್ರೀತಿ ಪಿಂಕಿ ಓ ಪ್ರೇಮ ಬಂದ್ರ ಬಿಗ್ರೆ ಬನ್ನಿ ಕೂತ್ಕೊಳ್ಳಿ ಬಂದು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕೂತೀರಿ ಕುಡಿಯೋಕೆ ಏನಾರು ತಗೊಬರ್ತೀನಿ ಅಮ್ಮ ಪ್ರೀತಿ ಪಿಂಕಿ ಎಲ್ಲ ಎಲ್ಲೋದ್ರಮ್ಮ ಅಯ್ಯೋ ರೂಮಲ್ಲಿ ಅವ್ರು ನೀನು ಬಂದಿರೋದು ಗೊತ್ತಿಲ್ಲ ಅನಿಸ್ತದೆ ಕೂತ್ಕೊ ಇಲ್ಲೇ ಅವ್ರ ಜೊತೆ ಕೂತಿರು ಕರ್ಕೊಬರ್ತೀನಿ ಸರಿ ಅಮ್ಮ ಆಯಿತು ಅಪ್ಪ ಎಲ್ಲೋಯ್ತು ಅಯ್ಯೋ ಅಪ್ಪಂಗೆ ನೀನು ಬರೋ ವಿಷಯ ಗೊತ್ತಿದ್ದಿಲ್ಲ ಕಣವ ಅದೇನೋ ಬ್ಯಾಂಕ್ ಕೆಲಸ ಅದೇ ಅಂದ್ಬಿಟ್ಟು ಬೆಳಿಗ್ಗೆಲೆ ಹೋಯ್ತು ಅದೆಷ್ಟು ಹೊಸದ ಏನೋ ಬರೋದು ಅಯ್ಯೋ ಪರವಾಗಿಲ್ಲ ಬನ್ನಿ ಪರವಾಗಿಲ್ಲ ಬಂದಾಗ ಮಾತಾಡ್ಕಾಯ್ತದೆ ಇನ್ನೊಂದಿನ ಬಿಡಿ ತಲೆ ಕೆಡ್ಸ್ಕೊಬಿಡಿ ಇವರು ನಿಮ್ಮ ಮನೆಯವ್ರು ಬರಲಿಲ್ವಾ ಅಯ್ಯೋ ಇಲ್ಲ ನಾನುವೇ ಪ್ರೇಮ ಅವ್ರ ಮನೆಗೆ ಬಂದಿದ್ದೆ ಅದೇ ನಮ್ಮ ನೇತ್ರನ ಗಂಡು ಮಗು ಹುಡ್ತಲ್ಲ ನೋಡ್ಕೊ ಹೋಗೋಣ ಅಂತ ಬಂದಿದ್ದೆ ಹಂಗೆ ಬಂದೆ ಅವರು ಇಲ್ಲಿಗೆ ಬರೋದಾಗಿದ್ರೆ ಅವ್ರನ್ನೂ ಕರ್ಕೊಬರೀವ್ನಿ ಬತ್ತೀವಿ ಬಿಡಿ ಇನ್ನೊಂದಿನ ಆಯ್ತಾಯ್ತು ಕೂತಿರಿ ಬಂದೆ ಪ್ರೀತಿ ಬೈಲಿ ರೆಡಿಯಾಗಿದೆಯಾ ನಿಮ್ಮ ಅತ್ತೆಯವ್ರು ಬಂದಾರೆ ನಡಿ ಕಾಫಿ ಟೀನ ಏನೋ ಮಾಡಿದ್ದೀನಿ ತಗೊಂಡೋಗಿ ಕೊಟ್ಬಿಟ್ಟು ಬರೋದು ಸರಿ ಅಮ್ಮ ಆಯಿತು ಹಾಯ್ ಅಕ್ಕ ಹಾಯ್ ಆಂಟಿ ಯಾರವ ನೀನು ನಮ್ಮ ಪ್ರೇಮ ಕೊನೆ ತಂಗಿಯಾ ಆಂಟಿ ಹೌದು ಆಂಟಿ ಇವಳು ನನ್ನ ಕೊನೆ ತಂಗಿ ಅಯ್ಯೋ ಮುದ್ದಾಗೆ ಅವಳೆ ತಂದ್ಬಿಡವ ಇನ್ನೂ ಸಣ್ಣ ಮಗಿನಂಗೆ ಅವಳೆ ಆಂಟಿ ನನ್ನ ಇನ್ನೂ ಚಿಕ್ಕ ಮಗು ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲರೂ ಪಿಂಕಿ ಸಾಕು ಕೂತ್ಕೊಳ್ಳಿ ಸುಮ್ಮನೆ ಅಕ್ಕ ಆಂಟಿ ಇವಳೆ ನನ್ನ ತಂಗಿ ಪ್ರೀತಿ ಅಂತ ಪ್ರೀತಮ್ ಮದುವೆ ಆಗಬೇಕಾಗಿರೋ ಹುಡುಗಿ ಅಯ್ಯೋ ಲಕ್ಷ್ಮಿ ಇದ್ದಂಗೆ ಅವಳಲ್ಲವ ನನ್ನ ಮನೆ ಮಹಾಲಕ್ಷ್ಮಿನೇ ಕಣವ ಇವಳು ನನ್ನ ಮನೆ ಮಹಾಲಕ್ಷ್ಮಿನೇ ಬಾ ಕೂತ್ಕ ಬಾ ಆಂಟಿ ಟೀ ತಗೊಳ್ಳಿ
ಅಮ್ಮ ಬಮ್ಮ ನೀನು ಕೂತ್ಕೋ. ಅಯ್ಯೋ ಕೂತ್ಕೊಳ್ರವ ಕೂತ್ಕೊಳ್ಳಿ. ಅಲ್ಲಿ ಒಲೆ ಮೇಲೆ ಒಂಚೂರು ಅಡುಗೆ ಮಾಡ್ತಾ ಇದ್ದೀನಿ, ನೋಡ್ಕೋತೀನಿ ನಾನು. ಕೂತ್ಕೊಳ್ಳಿ, ಕೂತ್ಕೊ ಮಾತಾಡಿ. ಇವಳೇ ನಿಮ್ಮ ಸೊಸೆ. ನೋಡಿದೆ ಬಿಗ್ರೆ ನೋಡಿದೆ. ಅಯ್ಯೋ ದೇವ್ರೆ, ನನ್ನ ದೃಷ್ಟಿನೇ ಬೀಳ್ತದೆ ಕಣವ ನನ್ನ ಸೊಸೆಗೆ. ಅಯ್ಯೋ ಮಹಾಲಕ್ಷ್ಮಿ ಇದ್ದಂಗೆ ಅವಳೆ ಕಣವ ನನ್ನ ಸೊಸೆ, ಮಹಾಲಕ್ಷ್ಮಿ ಇದ್ದಂಗೆ ಅವಳೆ. ನನ್ನ ಮಗ ಅದಕ್ಕೆ ಒಪ್ಕೊಂಡಿರೋದು. ಅಯ್ಯೋ ನಿಮ್ಮ ಮಗಂಗೆ ಏನು ಕಮ್ಮಿ ಬಿಡಿ, ಅವರು ಹಂಗೆ ಅವರೇ ನನ್ನ ಅಳಿಮಯ. ನಮಗೂ ಅವರು ತುಂಬ ಒಪ್ಪಿಗೆ ಆದರು, ಅದಕ್ಕೆ ಅಲ್ವಾ ಎರಡು ಮನೇನು ಮಾತಾಡಿ ಒಪ್ಕೊಂಡಿರೋದು. ಅದು ನಿಜನೇ ಬಿಗ್ರೆ. ನಮ್ಮ ಮನೆಯವರು ಬಂದಿಲ್ಲ, ನಿಮ್ಮ ಮನೆಯವರು ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೆಗೂ ಬನ್ನಿ, ನಮ್ಮ ಮನೆಗೂ ಬನ್ನಿ, ನೀವೆಲ್ಲವ ಬನ್ನಿ. ಬಂದು ಒಂದ್ಸತಿ ನಿಮ್ಮ ಮನೆ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಯಾವಾಗ ಮಾಡೋದು ಏನು ಅಂತ ಮಾತಾಡಿ. ಮಾತಾಡ್ಬಿಟ್ಟು ಒಂದಿನ ಫಿಕ್ಸ್ ಮಾಡಿಬಿಟ್ಟು ಆದಷ್ಟು ಬೇಗ ಮಾಡೋಣ. ಪಾಪ ನಮ್ಮಿಂದ ನಮ್ಮ ಕೊನೆ ಪಿಂಕಿ ಮದುವೆನೂ ನಿಂತೋಗಿದೆ ಅಂತಲ್ಲ, ಇವಳು ಮದುವೆನೂ ಆದಾಗ ಆಯ್ತದೆ ಅಂತ ಹೇಳ್ತಾ ಇದ್ದ ನಮ್ಮ ಪ್ರೀತಮ್ಮು. ಅಯ್ಯೋ ಹೌದು, ಒಂದೇ ಸಮ ಹಠ ಅವ್ರದ್ದು. ಅಕ್ಕನ ಮದುವೆ ಆಗೋ ತನಕ ಆಗೋದಿಲ್ಲ ಅಂತ ಅವಳು ಹಠ. ಅದಕ್ಕೆ ಆಯಿತು ಬಿಡಿ, ಆಯಿತು ಬಿಡಿ, ಎಲ್ಲ ಒಳ್ಳೇದಾಯ್ತದೆ. ಆದಷ್ಟು ಬೇಗ ನೋಡ್ಬಿಟ್ಟಂಗಾರೆ ಒಂದಿನ ನೋಡ್ಬಿಟ್ಟು ಎಂಗೇಜ್ಮೆಂಟ್ ಮಾಡಿಬಿಟ್ಟು ಜಲ್ದಿ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋಕ್ಕೈತೆ ಬಿಡಿ. ಅಷ್ಟಾದರೆ ಸಾಕು ಬಿಗ್ರೆ, ಅಷ್ಟಾಗ್ಬಿಟ್ರೆ ಸಾಕು. ಹೆತ್ತ ತಂದೆ ತಾಯಿಗೆ ಇನ್ನೇನು ಬೇಕು ಹೇಳಿ. ಮಕ್ಳು ಕನ್ಯಾದಾನವನ್ನು ಮಾಡಿಬಿಟ್ರೆ ಅದೇ ನಮ್ಮ ಭಾಗ್ಯ, ಅದೇ ನಮ್ಮ ಪುಣ್ಯ ಅನ್ಕೋತೀವಿ ನಾವು. ಅಷ್ಟಾಗ್ಬಿಟ್ರೆ ಸಾಕು ಬಿಗ್ರೆ. ಆಯ್ತದೆ ಬನ್ನಿ, ಆಯ್ತದೆ. ಬನ್ನಿ ಕುಂತ್ಕೊಳ್ಳಿ, ಬನ್ನಿ. ಅದೇನಿಗೆ ಮಾಡೋಕ್ಕೋಗಿದ್ರಿ ಈಗ ಸಾವಿತ್ರಿ ಪ್ರೇಮ ಎಲ್ಲ ಅಡುಗೆ ಮಾಡಿದ್ರು. ನಾನು ಈಗ ತಾನೇ ಊಟ ಮಾಡ್ಕೊಂಡೇ ಬಂದೆ. ನಾವು ನೀವು ಏನು ಮಾಡೋಕ್ಕೋಗ್ಬೇಡಿ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಸರಿ ಬಿಡಿ, ಹಂಗಂತ ಹಂಗೆ ಕಳ್ಸೋದಾ? ಓ ನೀವು ಸರಿಯಾಗಿ ಹೇಳಿದ್ರಿ. ಇರಿ, ಆಯ್ತು ಕಂತ ಇನ್ನೇನು. ಪ್ರೇಮ ಮಾತಾಡ್ಸ್ತೀರಿ, ಬಂದು ನೋಡ್ತೀರಿ. ಈ ಪಿಂಕಿ ಹೋಗಿ ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡು. ಇನ್ನೇನು ಅದನ್ನು ಹೇಳೋಕ್ಕೆ ಬಂದ ಇಲ್ಲಿಗೆ? ಎಲ್ಲರೂ ಹಿಂಗೆ ನನ್ನ ಕೆಲಸ ಹೇಳೋರೇ ಆಗೋದ್ರು. ಇನ್ನೇನವ ಪ್ರೀತಿ, ನನ್ನ ಮಗ ಇಷ್ಟ ಆದ್ನ ನಿನಗೆ? ಇಷ್ಟ ಆದ್ನವ? ಮನಸ್ಪೂರ್ವಕ ಒಪ್ಕೊಂಡಿದ್ದಿ ತಾನೇ? ಹೇಳು ಪ್ರೀತಿ, ಆಂಟಿ ಕೇಳ್ತಾ ಇದ್ದಾರಲ್ವಾ? ಹೌದಮ್ಮ, ನಾನು ಇಷ್ಟಪಟ್ಟೆ ಒಪ್ಕೊಂಡಿದ್ದೀನಿ. ಪ್ರೀತಮ್ಮ ಅವರು ತುಂಬ ಒಳ್ಳೆಯವರು. ನಾನು ಅಂಥ ಹುಡುಗನ್ನ ಮದುವೆ ಮಾಡ್ಕೊಳ್ಳೋಕೆ ಪುಣ್ಯ ಮಾಡಿರಬೇಕು. ನಮ್ಮ ಮನೆಯವರು ಎಲ್ಲ ಖುಷಿಯಾಗಿ ಒಪ್ಕೊಂಡಿದ್ದಾರೆ, ನನಗೂ ಒಪ್ಕೊ ಇದೆ ಅಮ್ಮ. ಸಾಕು ಕಣವ, ಅಷ್ಟಾದರೆ ಸಾಕು. ನೀನು ಪ್ರೀತಮ್ಮ ಖುಷಿಯಾಗಿದ್ದರೆ ನಮ್ಗೆ ಇನ್ನೇನು ಬೇಕವ? ಇನ್ನೇನು ಬೇಕು? ನೀವು ಎಲ್ಲಿ ಬೇಕಾದ್ರೂ ಆರಾಮಾಗಿರಿ, ನಂತವೇ ಇರಬೇಕು, ನಮ್ಮ ಮನೆಯಲ್ಲೇ ಇರಬೇಕು, ಅದು ಇದು ನನಗೇನು ಇಲ್ಲ ಕಣವ. ನನ್ನ ಮಗ ಒಬ್ಬ ಖುಷಿಯಾಗಿರಬೇಕು ಅಷ್ಟೇ, ನನಗೆ ಇನ್ನೇನು ಕೇಳೋಕ್ಕಿಲ್ಲ ನಾನು. ಹಾಗೆಲ್ಲ ಹೇಳ್ಬೇಡಿ ಆಂಟಿ, ನಮಗೆ ನೀವು ಖುಷಿಯಾಗಿರಬೇಕು, ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ?